ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ್ ಉಪ್ಪರ್ ಮಾತನಾಡ್ತಾ ಇದ್ದೀನಿ. ಯಾರ್ಯಾರ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಬ್ಲಾಗ್ ಏನಂದರೆ, ಬ್ಲಾಗ್ ಮಾಡೋ ಸಲುವಾಗಿ ಏನೋ ತರಿಸಿದ್ದೀನಿ, ಬ್ಲಾಗ್ ಮಾಡೋಣ ಅಂತ ತೋರಿಸಿ ನಿಮ್ಮನ್ನು ಓಪನ್ ಮಾಡಿಬಿಟ್ಟು ಹೇಗೆ ಯೂಸ್ ಮಾಡಬೇಕು ಅದು ಎಲ್ಲ ಹೇಳ್ಕೊಡ್ತೀನಿ ಈ ಬ್ಲಾಗಲ್ಲಿ. ಅದಕ್ಕಿಂತ ಮೊದಲು ಏನಂದರೆ, MG ರೋಡಿಂದ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಡಿಲೀಟ್ ಮಾಡಿದ್ದೀನಿ. ಅದು ವಿಡಿಯೋ ಯಾಕೆ ಡಿಲೀಟ್ ಮಾಡಿದ್ದೀನಿ ಅಂದರೆ, ವಿಡಿಯೋ ಕಾಪಿರೈಟ್ ಆಗಿತ್ತು. ಅದರ ಸಲುವಾಗಿ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಡಿಲೀಟ್ ಮಾಡಿಲ್ಲ ಅಂದ್ರೂ ಏನು ಪ್ರಾಬ್ಲಮ್ ಆಗ್ತಿರಲಿಲ್ಲ, ಆದರೆ ನನ್ನನ್ನು ಬೇಜಾರಾಗುತ್ತೆ ಸ್ವಲ್ಪ. ಇಷ್ಟೆಲ್ಲ ಮಾಡಿಬಿಟ್ರು ವಿಡಿಯೋ ಕಾಪಿರೈಟ್ ಆಯ್ತಲ್ಲ ಅಂತ. ಅದು ನಂದೇ ತಪ್ಪು. ಬೇರೆಯವ್ರ ಮ್ಯೂಸಿಕ್ ಹಾಕ್ಕೊಂಡೆ ಸಾಂಗ್ ಅದು ಹಾಕಿದ್ದೀನಲ್ವ, ಅದರ ಸಲುವಾಗಿ ಕಾಪಿರೈಟ್ ಆಗಿತ್ತು, ಡಿಲೀಟ್ ಮಾಡಿದ್ದೀನಿ. ಅಂದ್ರೂ ಇನ್ನು ಮುಂದೆ ಹಾಗೆ ಬ್ಲಾಗ್ ಮಾಡ್ತೀನಿ. ಇನ್ನು ಮುಂದೆ ಯಾವುದೇ ಮ್ಯೂಸಿಕ್ ಹಾಕಲ್ಲ, ಯಾವುದೇ ಸಾಂಗ್ ಕೂಡ ಹಾಕಲ್ಲ. ಮತ್ತೇನು ಹೇಳ್ಬೇಕಂದ್ರೆ, ಅದೇ ಒಂದು ಸ್ವಲ್ಪ ಬೇಜಾರಾಯಿತು. ವಿಡಿಯೋ ಚೆನ್ನಾಗಿ ಎಡಿಟ್ ಎಲ್ಲ ಆಗಿತ್ತು. 2-4 ಡೇಸ್ ತೊಗೊಂಡ್ಬಿಟ್ಟು ಎಡಿಟ್ ಮಾಡಿದ್ದೀನಿ. ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದೆ, ಎಲ್ಲ ಮಾಡಿದೆ. ವಿಡಿಯೋ ಹೋಗ್ಬಿಟ್ಟು ಒಬ್ಬನೇ ಹೋಗಿದ್ದೀನಿ ಮಾಡೋಕ್ಕೆ. ಒಬ್ಬನೇ ಮಾಡಬೇಕು ಅಂತ ಅನ್ನಿಸ್ತಾ ಹೊತ್ತು ಧೈರ್ಯ ಬರಲಿ ಅಂತ ಹೀಗೆ ಮುಂದೆ ಮಾಡೋಕ್ಕೆ. ಎಲ್ಲ ಕಡೆ ಎಲ್ಲರೂ ಬರಲ್ವಲ್ಲ, ಯಾರ್ಯಾರಿಗೂ ಒಂದೊಂದು ಟೈಮ್ ಎಲ್ಲೆಲ್ಲೋ ಕೆಲಸ ಇರುತ್ತೆ. ನಾವು ಒಬ್ಬನೇ ಹೋಗ್ಬಿಟ್ಟು ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಹೋಗ್ಬಿಟ್ಟು ಮಾಡಿ ಬಂದಿದ್ದೀನಿ, ಅಪ್ಲೋಡ್ ಮಾಡಿದೆ, ಎಲ್ಲ ಮಾಡಿದೆ. ವಿಡಿಯೋ ಕಾಪಿರೈಟ್ ಇತ್ತು. ಇನ್ನು ಮುಂದೆ ಮ್ಯೂಸಿಕ್ ಹಾಕೋಬೇಡಿ. ನೀವು ಬ್ಲಾಗ್ ಯಾರ್ಯಾರು ಮಾಡ್ತಿದ್ದಾರೆ ಅವರಿಗೆಲ್ಲ ಒಂದು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಯಾವುದೇ ಮ್ಯೂಸಿಕ್ ಹಾಕೋಬೇಡಿ ಜಾಸ್ತಿ. ನೋಡ್ಬಿಟ್ಟು ಹಾಕಿ, ಹಾಕೊಳ್ಳಿ, ಬಟ್ ನೋಡ್ಬಿಟ್ಟು ಹಾಕಿ. ಸಾಂಗ್ ಆಗಲಿ ಯಾವುದೇ ಆಗಲಿ ಜಾಸ್ತಿ ಯೂಸ್ ಮಾಡ್ಕೊಬೇಡಿ. ಓನಾಗಿ ನಿಮ್ದೇನಿರುತ್ತೆ ನೀವೇ ಅಪ್ಲೋಡ್ ಮಾಡಿ. ಬೇರೆಯವ್ರದ್ದೆಲ್ಲ ಆಗಿಬಿಟ್ರೆ ಇದೇ ಥರ ಸೇಮ್ ಪ್ರಾಬ್ಲಮ್ ನಂದು ಹೇಗಾಯಿತು ನಿಮ್ಮದು ಹಾಗೆ ಆಗುತ್ತೆ. ಸರಿ ಬಿಡಿ, ಅದೆಲ್ಲ ಇರಲಿ. ಅದೇನೋ ಆಯಿತು ಹೋಯಿತು, ಆಗ್ತಾ ಇರುತ್ತೆ ಅವಾಗವಾಗ. ಫಸ್ಟ್ ಟೈಮ್ ನಂದು ಅದು ಆಗಿರೋದು ಕಾಪಿರೈಟು. ಇವಾಗ ಏನಂದರೆ, ಏನೋ ನನಗೆ ಖುಷಿ ಇದೆ, ನಿಮ್ಮನ್ನು ತೋರಿಸ್ತಾ ಇದ್ದೀನಿ ಈ ಬ್ಲಾಗಲ್ಲಿ ಏನು ಅಂತ. ಏನೋ ತರಿಸಿದ್ದೀನಿ, ಓಪನ್ ಮಾಡ್ತೀನಿ ನಿಮ್ಮ ಎದುರು ಕಡೆನೆ ನೋಡಿ. ಏನು ಇದು ಅಂತ ಅಂತಿದಾರಲ್ಲ, ಓಪನ್ ಮಾಡ್ತೀನಿ ತಗೊಳ್ಳಿ. ನೋಡಿದ್ರ ಏನೈತೆ? ನೋಡಿದ ತಕ್ಷಣ ಗೊತ್ತಾಗುತ್ತೆ, ಬಾಕ್ಸ್ ನೋಡಿದ ತಕ್ಷಣ. ಸರಿ, ಓಪನ್ ಮಾಡ್ತೀನಿ ಈಗಪ್ಪ. ಹೀಗೆ ಬ್ಲಾಗ್ ಮಾಡೋಕ್ಕಂತೆ ತರಿಸಿರೋದಿದು. ಬ್ಲಾಗ್ ಮಾಡಲೇಬೇಕು. ಇನ್ನು ಮುಂದೆ 8 ದಿವಸದಲ್ಲಿ ಒಂದಾದ್ರೂ ಬ್ಲಾಗ್ ಅಪ್ಲೋಡ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡ್ತೀನಿ ಅಂತ ನನಗೆ ನಂಬಿಕೆ ಇದೆ. ಬ್ಲಾಗ್ ಮಾಡಲೇಬೇಕು ಅಂತ. ಈ ಥರ ಇರುತ್ತೆ ಪ್ಯಾಕಿಂಗ್ ಓಪನ್ ಮಾಡಿದ ತಕ್ಷಣ ಇವೆಲ್ಲ ಏನು ಯೂಸ್ ಇಲ್ಲ, ಅದೇ ಸಲ ಬಿಸಾಕ್ಬಿಟ್ಟು. ಇದು ಬೇಕಾಗಿತ್ತು ನನಗೆ ಮೇನ್ ಅಂದರೆ. ಈ ಥರ ಮೊಬೈಲ್ ಹಿಡಿತಿದ್ದೆ, ಜಾಸ್ತಿ ನಮ್ಮ ಫೇಸೇ ಕವರ್ ಆಗ್ತಿತ್ತು, ಹಿಂದ್ಗಡೆದೇನು ಕವರ್ ಆಗ್ತಿರಲಿಲ್ಲ. ಅದ್ರ ಸಲುವಾಗಿ ಇದು ತರಿಸಿದ್ದೀನಿ. ಇದರಿಂದ ಕವರ್ ಮಾಡೋಣ ಹಿಂದೆ ಬ್ಯಾಕ್ಗ್ರೌಂಡು ಎಲ್ಲ ಅಂತ. ಹೀಗಿರುತ್ತೆ. ಈಗ ಓಪನ್ ಮಾಡಿ ಸ್ಟ್ರೈಟಾಗಿ ಮಾಡ್ಕೊಳ್ಳಿ. ಈ ಥರ ಆಗುತ್ತೆ ಅವಾಗ. ಅದಾದಮೇಲೆ ಮೊಬೈಲ್ ಬಿಡೋದಿಲ್ಲ. ಎರಡು ಓಪನ್ ಮಾಡಿ ಈ ಥರ ಇಲ್ಲಿ ಇಕ್ಕೋಬೋದು ಮೊಬೈಲ್. ಈ ಥರ ಏನಪ್ಪ ಅಂದರೆ, ಇನ್ನೂ ಒಂದು ಮೊಬೈಲ್ ಅಡ್ಡ ನೋಡ್ಬೋದು, ರೊಟೇಟ್ ಆಗುತ್ತೆ ಈ ಥರ. ಮನೆಯಲ್ಲಿ ಬೇಕಾದರೆ ಈ ಥರ ಇಟ್ಕೊಂಡ್ಬಿಟ್ಟು ಸ್ಟ್ರೇಟ್ ರೀಲ್ಸ್ ಮಾಡೋಂಗಿದ್ರೆ ಈ ಥರ ಮಾಮೂಲಿ ನಮಗೆ ಬ್ಲಾಗ್ ಮಾಡೋರಿಗೆ ಇದೇ ಚಂದ. ಈ ಥರ ಹಿಡ್ಕೊಂಡು ಈ ಥರ ಮಾಡ್ತೀವಲ್ಲ ನಾವು, ಅದರ ಸಲುವಾಗಿ. ಇಲ್ಲಿ ನೀವು ಒಂದೊಂದು ನೋಡ್ಕೊಳ್ಳಿ, ತಂದ ತಕ್ಷಣ ಒಂದ್ಸಲ ಅಬ್ಸರ್ವ್ ಮಾಡಿ, ಹಿಂಗೈತೆ ಇದು. ಈ ಥರ ಒಂದೊಂದು ಲೂಸ್ ಆಗಿರುತ್ತೆ, ಅದರ ಸಲುವಾಗಿ ಟೈಟಾಗಿ ಆಯ್ತಾ ಇಲ್ಲ ಅಂತ. ಲೂಸ್ ಇದ್ರೆ ರಿಟರ್ನ್ ಮಾಡಿಬಿಡಿ. ನಾನು ಅವನ ಎದುರುಗಡೆನೇ
ಓಪನ್ ಮಾಡೋಣ ಅಂತಂದೆ, ಬ್ಲಾಗ್ ಮಾಡೋ ಸಲುವಾಗಿ ನಿಮ್ಮ ಎದುರುಗಡೆನೇ ಓಪನ್ ಮಾಡೋಣ ಅಂತ ಅಂದ್ಕೊಂಡು ಮನೆಗೆ ತಂದುಬಿಟ್ಟು ಓಪನ್ ಮಾಡಿದೆ. ಚೆನ್ನಾಗಿ ಬಂದೈತೆ. ಇದನ್ನು ಪ್ರೈಸ್ ಹೇಳ್ಬೇಕಂದ್ರೆ ಜಾಸ್ತಿ ಏನಿಲ್ಲ, 288 ರುಪೀಸ್ ಅಷ್ಟೇ, ಜಾಸ್ತಿ ಇಲ್ಲ, 288 ರುಪೀಸ್ ಅಷ್ಟೇ. ಈ ಥರ ಲೆಂತ್ ಆಗುತ್ತೆ, ತೋರಿಸ್ತೀನಿ. ಫೋಟೋ ಇಸ್ಕೋಬೋದು, ಬ್ಲೂಟೂತ್ ಕನೆಕ್ಟು, ಫೋಟೋ ಇಸ್ಕೊಳ್ಳೋಕ್ಕೆ ಕೊಟ್ಟವ್ರೆ. ಮಾಮೂಲಿ ಇದು ಏನಪ್ಪ ಅಂದರೆ ಇದು ಲೂಸು ಮತ್ತು ಟೈಟ್, ಇದು ಹಿಂಗೆ ಬೇಕಾದ್ರೆ ಹಿಂಗೆ ಮಾಡ್ಕೋಬೋದು. ನಾನು ಹೀಗೆ ಸ್ಟ್ರೈಟಲ್ಲಿ ಟೈಟ್ ಮಾಡ್ತೀನಿ, ಓಪನ್ ಮಾಡ್ಬೋದು. ಇದೇ ಥರ ಇಷ್ಟ ಆಗುತ್ತೆ. ನೋಡಿದ್ರಾ, ಇಷ್ಟ ಐತೆ. ಇದು ಮೇಲ್ಗಡೆ ಪುಷ್ ಮಾಡಬೇಕು, ಮೇಲ್ಗಡೆ ಪುಷ್ ಮಾಡಿಬಿಟ್ಟು ಈ ಥರ ಓಪನ್ ಮಾಡಬೇಕು. ಓಪನ್ ಮಾಡಿದಾಗ ಬರುತ್ತೆ. ಎಲ್ಲೇ ಇದ್ದರೂ ಈ ಥರ ಫೋಟೋ ಈ ಥರ ಹೊಡ್ಕೋತಾ ಇದ್ದರೆ, ಈ ಥರ ಹೊಡೆದ್ರೆ ಫೋಟೋ ಕ್ಲಿಕ್ ಆಗುತ್ತೆ. ಹೇಗೆ ಆನ್ ಮಾಡ್ಬೇಕಂದ್ರೆ ಇದು ಪ್ಲಸ್ ಬಟನ್ ಐತೆ, ಇದನ್ನು 1-2 ಸೆಕೆಂಡು ಕ್ಲಿಕ್ ಮಾಡಬೇಕು. ಲೈಟ್ ಬೀಳ್ತೈತೆ, ಲೈಟ್ ಬಿದ್ದಿದ್ರೆ ಆನ್ ಆಯಿತು. ಆನ್ ಆದ ತಕ್ಷಣ ಇಲ್ಲೇ ಇಕ್ತೀನಿ. ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೇಕು. ಇದನ್ನು ಸೆಲ್ಫಿ ಸ್ಟಿಕ್ ಅಂತ ಬರುತ್ತೆ ಬ್ಲೂಟೂತಲ್ಲಿ ನೇಮ್. ಈ ಥರ ಇಟ್ಕೊಂಡ್ಬಿಟ್ಟು ಹೊಡಿಬೋದು. ಇಷ್ಟೇ. ಇದರ ಬಗ್ಗೆ ಏನು ಹೇಳ್ಬೇಕಂದ್ರೆ ಏನಿಲ್ಲ, ಒಳ್ಳೆ ಚೆನ್ನಾಗೈತೆ ಪ್ರಾಡಕ್ಟು, ಚೆನ್ನಾಗಿದೆ. ಆಫ್ ಮಾಡೋಂಗಿದ್ರೆ 2 ಸೆಕೆಂಡು ಹಿಡ್ಕೊಂಡ್ಬಿಟ್ಟು ಇಕ್ಬಿಡಿ, ಲೈಟ್ ಹೋಗ್ಬಿಡುತ್ತೆ. 1-2 ಸೆಕೆಂಡ್ ಆದ ತಕ್ಷಣ ಹೋಯ್ತು. ಮತ್ತು ಹೀಗೆ ಇಕ್ಬಿಡ್ತೀನಿ. ಸ್ವಲ್ಪ ತಂದಿನಿ ಬ್ಲಾಗ್ ಮಾಡೋಣ ಅಂತ. ಓಕೆನಾ, ನೋಡಿದ್ರಲ್ಲ, ಸರಿ. ಈ ಮೊಬೈಲ್ ಇಟ್ಕೊಂಡ್ಬಿಟ್ಟು ಈ ಥರ ಮಾಡ್ತೀನಿ. ಇನ್ಮುಂದೆ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ನೊಂದು 2-3 ದಿವಸದಲ್ಲಿ ಒಂದು ಬ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದು ಇಲ್ಲೇ ಅಪ್ಲೋಡ್ ಮಾಡೋಣ ಅಂದರೆ ಇನ್ಮೇಲೆ ಹೋಗ್ಬಿಟ್ಟು ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. 2 ದಿವಸದಲ್ಲಿ ಒಂದಲ್ಲ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸರಿ, ನೀವು ತರಿಸ್ಕೊಳ್ಳಿ. ಬ್ಲಾಗ್ ಮಾಡೋಂಗಿದ್ರೆ ತರಿಸ್ಕೊಂಡು ನಿಮ್ಮನ್ನ ಮೊದಲು ಯೋಚನೆ ಮಾಡಿ. ಏನು ಯೋಚನೆ ಮಾಡ್ತೀರ ಅಂದರೆ ಕ್ಯಾಮ್ರಾ ಮುಂದ್ಗಡೆ ನಾವು ಮಾತಾಡೋಕ್ಕೆ ಬರುತ್ತಾ ಇಲ್ಲ ಅಂತ ಮೊದಲು ಅದು ಯೋಚನೆ ಮಾಡಿ. ಮಾತಾಡೋಕ್ಕೆ ಬರುತ್ತೆ ಅಂದ್ರೇ ದುಡ್ಡು ಕೊಟ್ಬಿಟ್ಟು ತರಿಸ್ಕೊಳ್ಳಿ. ಅಲ್ಲಿವರೆಗೂ ತರಿಸ್ಕೊಳಕ್ಕೆ ಹೋಗಬೇಡಿ. ತರಿಸ್ಕೊಳಕ್ಕೆ ತಂದುಬಿಟ್ಟು ನಾವು ಮಾತಾಡೋಕ್ಕೆ ಬರಲ್ಲ ಕ್ಯಾಮ್ರಾ ಮುಂದ್ಗಡೆ ಅಂದರೆ ಅವಾಗ ಏನು ಮಾಡ್ತಾರೆ, ಏನು ಮಾಡೋಕ್ಕೆ ಸಲುವಾಗಿ ಯೋಚನೆ ಮಾಡಿಬಿಟ್ಟು ತರಿಸ್ಕೊಳ್ಳಿ. ತೋರಿಸ್ದೆ ಇದನ್ನು ಇಷ್ಟೇ. ಇದರ ಬಗ್ಗೆ ಹೇಳ್ಬೇಕಂದ್ರೆ ಏನಿಲ್ಲ, ಮಾಮೂಲಿ ಎಲ್ರಿಗೂ ಗೊತ್ತು ಇದು ಹೇಗೆ ಯೂಸ್ ಮಾಡಬೇಕು ಅಂತ. ಕಮೆಂಟ್ ಹಾಕಬೇಡಿ ಇದು ಏನು ತೋರಿಸ್ತಾ ಇದೆಯಾ ಅಂತ. ಹೇಳ್ತಿದ್ದೇನೆ ಅಷ್ಟೇ. ನಾನು ಲೂಸ್ ಮಾಡಿಬಿಟ್ಟು ಹಾಗೆ ಹಾಕಿಕ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಇದೇ ಹೇಳ್ಕೊಂಡು ಮಾಡ್ತೀನಿ. ಬ್ಲಾಗಲ್ಲಿ ಈ ಥರ ಹೇಳ್ಕೊಂಡ್ಬಿಟ್ಟು ಮಾಡ್ತೀನಿ. ಇದು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಹೇಗಾಗುತ್ತೆ ನೋಡೋಣ. ಓಕೆನಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಎಲ್ಲರೂ. ಲವ್ ಯು ಆಲ್.